ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹಾಗೂ ಮಿನಿಸ್ಟರ್ ಗಿರಿಗಾಗಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಮತ್ತು ಪ್ರಕಾಶ್ ಕೋಳಿವಾಡ್ ಅವರ ಪ್ಲಾನ್ಗಳೇನು ಗೊತ್ತಾ? ಹೌದು, ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಉಪಸಭಾಪತಿಗಳು ಹಾಗೂ ಹಾವೇರಿ ಕ್ಷೇತ್ರದ ಶಾಸಕರು ಹಾಗೂ ರಾಣಿಬೆನ್ನೂರು ಕ್ಷೇತ್ರದ ಶಾಸಕರು ಪ್ರಕಾಶ್ ಕೋಳಿವಾಡ ಅವರೊಂದಿಗೆ ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಕ್ತವಾಗಿ ಸಂವಾದ ಮಂತ್ರಿಗಳು ಈ ಸಾರಿ ಬಜೆಟ್ನಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಿಂದ ಸುಮಾರು 50,000 ಕೋಟಿಗಿಂತ ಹೆಚ್ಚು ಹಣವನ್ನು ಒಂದು UTP ಇದು ಅಪ್ಪರ್ ಕೃಷ್ಣ ಮತ್ತು ಬೇರೆ ಬೇರೆ ನೀರಾವರಿ ಯೋಜನೆಗಳಿಗೆ, ಕೈಗಾರಿಕೆಗಳಿಗೆ ಮತ್ತು ಲ್ಯಾಂಡ್ ಎಕ್ವಿಸಿಷನ್ ಅವರೇನು ಇವತ್ತು 3ನೇ ಹಂತದ ಅಪ್ಪರ್ ಕೃಷ್ಣ ಯೋಜನೆಗೆ 75,000 ಎಕರೆ ಜಮೀನು ಮುಳುಗಡೆ ಆಗ್ತದೆ. ಅವರಿಗೆಲ್ಲ ಪರಿಹಾರ ಕೊಡಲಿಕ್ಕೆ ಒಂದೇ ಕಂತಿನಲ್ಲಿ ಎಲ್ಲ ರೈತರ ಜೊತೆ ಮತ್ತು ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಇವತ್ತು ಅದನ್ನು ಅಂತಿಮಗೊಳಿಸಿದ್ದೀವಿ ಅನ್ನೋದನ್ನು ಈಗ ಅವರು ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದರು. ಅದರ ಜೊತೆಯಾಗಿ ಆರೋಗ್ಯ ಮತ್ತು ಬೇರೆ ಬೇರೆ ರೀತಿಯಿಂದ ಉತ್ತರ ಕರ್ನಾಟಕದ ಅನೇಕ ವಿಚಾರಗಳಿಗೆ ಸ್ಪಂದಿಸ್ತಕ್ಕಂಥ ರಸ್ತೆಗಳು, ರೋಡುಗಳು, ಆಮೇಲೆ ಗ್ರಾಮ ಪಂಚಾಯತಿಗಳು, ಹೆಲ್ತ್ ಕಮ್ಯುನಿಟಿ ಸೆಂಟರ್ಗಳು, ಅನೇಕ ಅಭಿವೃದ್ಧಿ ಕೆಲಸಗಳ ಪರವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು. ಮುಂದೆ ನಂಜುಂಡಪ್ಪ ವರದಿಯ ಒಂದು ಸಂಪೂರ್ಣವಾದಂಥ ಅಭಿವೃದ್ಧಿಯ ಕಡೆಗೆ ಏನು 35 ತಾಲೂಕುಗಳು ಹಿಂದುಳಿದಿದ್ದು ಎಲ್ಲ ತಾಲೂಕುಗಳಿಗೂ ನ್ಯಾಯಯುತವಾದಂಥ ಸ್ಥಾನಮಾನಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಕೂಡ ತಮ್ಮ ಒಂದು ಇಲಾಖೆಯಿಂದ ಬರತಕ್ಕಂಥ ಅನುದಾನವನ್ನು ಯಾವ್ಯಾವ ಬಾಬುಗಳಿಗೆ ಕೊಡಬೇಕು ಅನ್ನೋದನ್ನು ಸುಮಾರು 43 ಜನ ಉತ್ತರ ಕರ್ನಾಟಕದ ಶಾಸಕರು ಇವತ್ತು ಅಭಿವೃದ್ಧಿಯಲ್ಲಿ ಭಾಗವಹಿಸಿದ್ರು. ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಂದಿನ ಅಧಿವೇಶನ ನಡೆಯುವುದರಲ್ಲಿ ಸಾಕಷ್ಟು ಅಭಿವೃದ್ಧಿ ಪರವಾದಂಥ ಕೆಲಸಗಳನ್ನು ಮಾಡಿ ತೋರಿಸ್ತೀವಿ ಅನ್ನೋ ಭರವಸೆಯನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಒಂದು ಸಮಾವೇಶ ನಮಗೆ ಬಹಳ ತೃಪ್ತಿಯನ್ನು ತಂದಿದೆ. ವಿಶೇಷವಾಗಿ 1924 ಈಗ ಮತ್ತೆ 100 ವರ್ಷ ತುಂಬ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಸಮಾವೇಶ ವಿಶೇಷವಾಗಿ ಸಾಕಷ್ಟು ಐತಿಹಾಸಿಕವಾಗಲಿದೆ. ಇದಕ್ಕೆ ಎಲ್ಲ ಕಾಂಗ್ರೆಸ್ಸಿಗರ ವಿಶೇಷವಾಗಿ ಏನು ಹೇಳ್ತೀವಿ? 1924ರಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಥಮ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸ್ತಾರೆ. ಅದರ ದ್ಯೋತಕವಾಗಿ ಇವತ್ತು ಗಾಂಧಿ ವರ್ಷ 2025 ಡಿಕ್ಲೇರ್ ಮಾಡಿದ್ದಾರೆ ಮತ್ತು ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಅನುಕರಣೆ, ಗಾಂಧೀಜಿಯವರು ದೇಶಕ್ಕೆ ಕೊಟ್ಟಂಥ ಅವರ ಸಂದೇಶವನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಕೂಡಿ ಇಲ್ಲಿ ಆಚರಣೆ ಮಾಡ್ತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರ ಒಂದು ಮೂರ್ತಿಯನ್ನು ಕೂಡ ಅನಾವರಣ ಮಾಡ್ತಕ್ಕಂಥದ್ದು ಮತ್ತು ಅವರೇನು ಬಾವಿಯನ್ನು ತೆಗೆದಿದ್ರು ಆ ಬಾವಿಗೆ ಗಾಂಧಿ ಬಾವಿ ಅಂತ ಹೆಸರಿಡ್ತಕ್ಕಂಥ ಕಾರ್ಯಕ್ರಮವನ್ನು ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆಸಿ ಅವರ ಒಂದು ಸಂಭ್ರಮಾಚರಣೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತದೆ. ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ನಿಮ್ಮ ಆಡಳಿತ ಪಕ್ಷ ಶಾಸಕರು ಸಚಿವ ಸ್ಥಾನದ ಒಂದು ರೀತಿ ಆಸೆ ಮಾಡಿದ್ದಾರೆ ಸರ್. ವಿಶೇಷವಾಗಿ ತಮ್ಮ ಅಭಿಮಾನಿಗಳು ಸಹ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಬೇಕು ಮತ್ತೆ ಈಗಿರ್ತಕ್ಕಂಥ ಜಿಲ್ಲಾ ಬದಲಿಸಬೇಕು ಅಂತ ಒಂದು ಕೂಗಿದೆ. ಏನಿಲ್ಲ, ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ, ಅದು ತೀರ್ಮಾನ ತಗೊಳ್ತದೆ, ಎಲ್ಲರಿಗೂ ನ್ಯಾಯಯುತವಾದಂಥ ಅನುಕೂಲತೆಯನ್ನು ಮಾಡಿಕೊಡ್ತದೆ ಅಂತ ಭರವಸೆ ಇದೆ. ಕಾಂಗ್ರೆಸ್ ಪಕ್ಷ ಏನೇ ಕೊಟ್ಟರು ಸಹಿತ ನಾವು ಕೆಲಸವನ್ನು ಮಾಡ್ತೇವೆ. ನಿಮ್ಮ ಅಭಿಮಾನಿಗಳು ಒತ್ತಾಯ ಎಲ್ಲರದ್ದು ಇರ್ತದೆ, ಅದರ ಪಕ್ಷನೂ ತೀರ್ಮಾನ ತಗೋಬೇಕಲ್ಲ. ನಮಗೀಗಾಗಲೇ ಪಕ್ಷ ನಮ್ಮನ್ನು ಗುರುತಿಸಿದೆ. ನಮ್ಮ ಸಮುದಾಯದಿಂದ ನಾನು ಒಬ್ಬನೇ ಆಯ್ಕೆಯಾಗಿದ್ದೇನೆ. ಸಮುದಾಯದ ಕೂಗು ಕೂಡ ಇದೆ. ನಮ್ಮಲ್ಲಿ ಒಬ್ಬರನ್ನ ಇಲ್ಲಿವರೆಗೂ ಯಾರು ಯಾವುದೇ ಕ್ಯಾಬಿನೆಟ್ನಲ್ಲಿ ಎಲ್ಲ ಕ್ಯಾಬಿನೆಟ್ಗಳಲ್ಲಿ ನಮ್ಮ ಪಕ್ಷದ ನಮ್ಮ ಒಂದು ಸಮುದಾಯದ ಮಂತ್ರಿ ಇದ್ದರು. ಅದರಿಂದ ಅದನ್ನು ಮಾಡಬೇಕು ಅಂತ ಒಂದು ವಿಚಾರವನ್ನು ಸತತವಾಗಿ ವ್ಯಕ್ತಪಡಿಸ್ತಾರೆ. ಕೊನೆ ಪ್ರಶ್ನೆ, ವಿಶೇಷವಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳು ಸಾಕಷ್ಟು ನಡೆದಿದ್ದಾವೆ. ವಿಶೇಷವಾಗಿ ಈ ಕಡೆ ಭಾಗದ ಜನರುಗಳಿಗೆ ಏನು ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀರ ಒಬ್ಬ ಉಪಸಭಾಪತಿಯಾಗಿ? ಉಪಸಭಾಪತಿಯಾಗಿ ಭರವಸೆ ಕೊಡೋದೇನಿಲ್ಲ. ಸರ್ಕಾರದ ಪರವಾಗಿ ಸರ್ಕಾರ ಇವತ್ತೇನು ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಂಡಿದೆ ಅವೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಇಷ್ಟು ವರ್ಷಕ್ಕೆ ಗೊತ್ತಾಯ್ತಲ್ಲ ಮಾನ್ಯ ಉಪಸಭಾಪತಿಗಳು ಹಾಗೂ ಹಾವೇರಿಯ ಶಾಸಕರಾಗಿರುವಂತಹ ಶ್ರೀ ರುದ್ರಪ್ಪಣ್ಣ ಲಮಾಣಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಇಲ್ಲ, ಉತ್ತರ ಕರ್ನಾಟಕಕ್ಕಾಗಲಿ ಕಲ್ಯಾಣ ಕರ್ನಾಟಕಕ್ಕಾಗಲಿ ಸಾಕಷ್ಟು ಅನುದಾನ ನಮ್ಮ ಸರ್ಕಾರದಿಂದ ಬರ್ತಿದೆ. ಬಟ್ ಇನ್ನೂ ಸಾಲದು, ಇನ್ನೂ ಬೇಕು. ಯಾಕಂದ್ರೆ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಮಲ್ತಾಯಿ ಧೋರಣೆ ನಮ್ಮಲ್ಲಿ ಆಗಿದೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದೇ ವರ್ಷದಲ್ಲಿ ಒಂದೇ ಟರ್ಮಲ್ಲಿ ಇದು ಸರಿಪಡಿಸೋಕೆ ಆಗೋದಿಲ್ಲ.
ಆದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ನಾವು ಸರಿ ತೂಗಿಸ್ತೀವಿ ಅಂತೇಳಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕಕ್ಕೆ. 60% ಅನುದಾನವನ್ನ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ, 40% ದಕ್ಷಿಣ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿದ್ದಾರೆ. ಆದ್ರೆ ಒಂದೇ ವರ್ಷದಲ್ಲಿ ಇದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಟೈಮ್ ಬೇಕು. ನಮ್ಮ ಟರ್ಮ್ನಲ್ಲಿ ನಮ್ಮ ಇನ್ನು 3.5 ವರ್ಷದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೊಳ್ತೈತಿ ಅಂತ ನಂಬಿಕೆ ನನಗೈತಿ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಬೇಕು, ಅನುದಾನ ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ಕಿತ್ತೂರು ಕರ್ನಾಟಕದ ಒಂದು ರೀತಿ ಜನಪ್ರತಿನಿಧಿಗಳ ಒತ್ತಾಯ ಇದೆ. ಹೌದು, ಅದು ನಾವು ಕೂಡ ಒತ್ತಾಯ ಮಾಡಿದೀವಿ. ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಮಾಡಿದ್ಮೇಲೆ ಅಲ್ಲಿ ಸಾಕಷ್ಟು ಅನುದಾನ ಹೋಗ್ತಾ ಇದೆ. ಕಿತ್ತೂರು ಕರ್ನಾಟಕ ಅದಕ್ಕೂ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗೂ ಮತ್ತು ಉಪಮುಖ್ಯಮಂತ್ರಿ ಮಾತಾಡಿದ್ದೀನಿ. ಆಗುತ್ತೆ, ನಮ್ಮ ಕಾಲದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಮೊನ್ನೆ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಒಂದು ರೀತಿ ಇದಾಗಿರ್ತಕ್ಕಂಥದ್ದು ಏನ್ ಸರ್ ಇದು? ನೋಡಿ, ಬಿಜೆಪಿ ಅವ್ರಿಗೆ ಮಹಿಳೆಯರ ಮೇಲೆ ಯಾವ ರೀತಿ ಗೌರವ ಇದೆ ಅನ್ನೋದನ್ನು ತೋರಿಸುತ್ತೆ. ಭಾಳ ನನಗೆ ಅದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದು ಅಧಿವೇಶನದ ಒಳಗೆ ಈ ಥರ ಆಗುತ್ತೆ ಅಂತ ನಾನು ಎಂದೂ ಅನ್ಕೊಂಡಿರಲಿಲ್ಲ. ಅವ್ರಿಗೆ ಯಾವಾಗಲೂ ನೀವು BJP ನೋಡ್ರಿ, RSS ನೋಡ್ರಿ, ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡ್ಬೇಕು ಅಂತಂದು ಸಾಕಷ್ಟು ಅವ್ರು RSS ಅಧ್ಯಕ್ಷರು ನೀವೆಲ್ಲ ಕೇಳಿದ್ರಿ. ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರಬಾರ್ದು, ಅಡುಗೆ ಮನೆಯಲ್ಲಿ ಇರಬೇಕು ಅಂತ ಸೀಮಿತ. ಆ ಥರ ಮನಸ್ಥಿತಿ, ಸಣ್ಣ ಮನಸ್ಥಿತಿ ಇರತಕ್ಕಂಥ BJP ಅವರು ಈ ಥರ ಮಾಡೋದು. ಸಣ್ಣ ಮನಸ್ಥಿತಿ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟರ ಮಟ್ಟಿಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಕೆಟ್ಟ ಪದ ತುಂಬಾ ಉಪಯೋಗಿಸಿದ್ರ ಅದನ್ನ ಮಾತಾಡಲೂಬಾರ್ದು, ಅಷ್ಟು ಕೆಟ್ಟ ಪದವನ್ನು ಉಪಯೋಗಿಸ್ತಾರೆ. ಅದು ಅಧಿವೇಶನದೊಳಗೆ ಅನ್ಪಾರ್ಲಿಮೆಂಟರಿ ವರ್ಡ್ ಉಪಯೋಗಿಸಿದ್ದು ಭಾಳ ಮನಸ್ಸಿಗೆ ನೋವಾಯಿತು. ಎಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗಂತೂ ಭಾಳನೇ ನೋವಾಗಿದೆ. ಅವ್ರು 10 ಗಂಟೆ ಹೋದ್ರು ಇಲ್ಲಿ. ಮಾಡ್ಬೇಕು ಅಂತ ಹೌದು ಹೌದು, ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಆಗ್ತಾರೆ ನಾಳೆ. ಸಚಿವರಾಗಬೇಕು ಅಂತ ನಿಮ್ಮ ಅಭಿಮಾನಿಗಳು, ನಿಮ್ಮ ತಂದೆಯವರ ಅಭಿಮಾನಿಗಳು? ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲನೇ ಬಾರಿ ಶಾಸಕ ಆದವ್ರಿಗೆ ಮಂತ್ರಿ ಮಾಡೋದು ಬಹಳ ಕಷ್ಟ. ನಮ್ಮ ಜಿಲ್ಲೆಯಲ್ಲೇ 4 ಸರಿ 5 ಸರಿ ಆದ MLA ಆದಂಥವ್ರು ಇದ್ದಾರೆ. ಅವ್ರನ್ನ ಬಿಟ್ಟು ನನಗೆ ಕೊಡೋ ಅನ್ನೋದು ಸಮಂಜಸ ಅಲ್ಲ ಅಂತ ನಾನು. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ವರ್ಗನವರು ಇದ್ದಾರೆ, ಯಾರಾದ್ರೂ ಸ್ಥಳೀಯರನ್ನೇ ಮಾಡಿ ಅಂತ ಹೇಳ್ಬಿಟ್ಟು ಶಿವಾನಂದ ಪಾಟೀಲ್ ಆ ಕೂಗಿದ್ದೆ. ಶಿವಾನಂದ ಪಾಟೀಲ್ ಬದಲಾವಣೆ ಮಾಡೋದಿಲ್ಲ. ನಮ್ಮ ಶಿವಾನಂದ ಪಾಟೀಲ್ ಇರಬೇಕು, ಜೊತೆಗೆ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾಗಬೇಕು ಅನ್ನೋದು ಇರುತ್ತೆ. ಶಿವಾನಂದ ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಮೆಡಿಕಲ್ ಕಾಲೇಜ್ ಇವತ್ತು ಆಗ್ಬೇಕು ಅಂತ ಶಿವಾನಂದ ಪಾಟೀಲ್ ಕಾರಣ. ಅದರಿಂದ ಅವ್ರು ಸಾಕಷ್ಟು ಕೆಲಸ ಮಾಡಿ, ಅವ್ರನ್ನ ತೆಗಿಬೇಕು ಅಂತಲ್ಲ, ಅವ್ರನ್ನ ಇಟ್ಕೊಂಡು ನಮ್ಮ ಜಿಲ್ಲೆಯವ್ರನ್ನ ಒಬ್ಬರು ಮಂತ್ರಿ ಮಾಡಿ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.